ಸಾಹಿತ್ಯದಿಂದ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಸಾಹಿತಿ ಇಸ್ಮಾಯಿಲ್ ಎಲೆಗಾರ್ ಅಭಿಮತ. ನಿನ್ನೆ ಹೊರಡಗಲಿ ತಾಲೂಕಿನ ಸರ್ಕಾರಿ ನೌಕರ ಭವನದಲ್ಲಿ ಆಯೋಜಿಸಿದ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಮೇ ಸಾಹಿತ್ಯ ಮೇಳ ಬಳಗ ಹೂವಿನ ಅಡಗಲಿಯ 2023-24ನೇ ಸಾಲಿನ ಸಿಂಚನ ಕಾವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ, ಸಂವಿಧಾನ ಪೀಠಿಕೆ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ, ಪ್ರೀತಿಯ ಚಪ್ಪಾಳೆ, ನಿಮ್ಮ ಒಂದು ಚಪ್ಪಾಳೆ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಡುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಉದ್ಘಾಟನೆ. ನಿನ್ನೆಯ ಭಾನುವಾರ ಹೂವಿನಡಗಲಿಯ ಸರ್ಕಾರಿ ನೌಕರ ಭವನದಲ್ಲಿ ಅಡಗಲಿಯ ಸಿಂಚನ ಪ್ರಕಾಶನ ಆಯೋಜನೆ ಮಾಡಿದ 2023-24ನೇ ಸಾಲಿನ ಸಿಂಚನ ಕಾವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ಸಾಹಿತಿಗಳಾದಂತಹ ಇಸ್ಮಾಯಿಲ್ ಎಲೆಗಾರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ಇಂದಿನ ದಿನಮಾನಗಳಲ್ಲಿ ಸೌಹಾರ್ದ ಸಮಾಜವನ್ನು ಕಟ್ಟುವಲ್ಲಿ ಈ ಒಂದು ಸಾಹಿತ್ಯದ ಪಾತ್ರ ಬಹುಮುಖ್ಯವಾಗಿದೆ. ಇಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮೇ ಸಾಹಿತ್ಯ ಮೇಳ ಬಳಗ ಅಡಗಲಿಯ ಸಿಂಚನ ಪ್ರಕಾಶನದೊಂದಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈ ರೀತಿ 2023 ಮತ್ತು 24ನೇ ಸಾಲಿನ ಸಿಂಚನ ಕಾವ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಸಂತೋಷಕರ ವಿಷಯ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ, ಕವಿ AS ಮಖಾನದಾರ್ ರವರ ದರ್ವೇಶಿ ಪದ್ಯ ಕೃತಿ ಲೋಕಾರ್ಪಣೆ ಮಾಡಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು. ಯುದ್ಧದ ವಿರೋಧಿ ವಿಷಯ ಹೆಚ್ಚು ಕಾವ್ಯದ ವಸ್ತುವನ್ನಾಗಿ ಜಾಗೃತಿ ಮೂಡಿಸುವತ್ತ ಚಿತ್ತವಿರಲಿ ಎಂದು ಹೇಳಿದರು. ಕನ್ನಡ ನಾಡು ನುಡಿ ಸೌಹಾರ್ದತೆ ಸಮಾನತೆಯ ತವರೂರು. ಬಸವಣ್ಣ, ಕುವೆಂಪು, ಕನಕದಾಸರು, ಶರೀಫರು, ಸಂತರು, ಸೂಫಿಗಳು ಬಿತ್ತಿದ ಮಾನವೀಯ ಮೌಲ್ಯಗಳನ್ನು ಅನುಸರಿಸಿ ಎಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಕವಿಗಳಿಗೆ, ಸಾಹಿತಿಗಳಿಗೆ ಕರೆ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಭಾಳ ಅತ್ಯಂತ ಯಶಸ್ವಿಯನ್ನು ಪಡೆದುಕೊಳ್ಳುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನ ಸಿಂಚನ ಕಾವ್ಯ ಪ್ರಶಸ್ತಿಯನ್ನು ಬೀಳಿಗೆಯ ಸೋಮಲಿಂಗ ಬೇಡರ, ಆಳೂರು ಹಾಗೂ ಉರ್ಕಡ್ಲೆ ಶಿವಕುಮಾರ್ ರವರಿಗೆ 5,000 ರೂಗಳ ನಗದು ಬಹುಮಾನವನ್ನು, ಹಾಗೆಯೇ 2,000 ರೂಗಳ ಮೌಲ್ಯದ ಪುಸ್ತಕಗಳನ್ನು ನೀಡಿ ಗೌರವಿಸಲಾಯಿತು. ಸಿಂಚನ ಕಾವ್ಯ ಪ್ರಶಸ್ತಿ ವಿಜೇತ ಸಾಹಿತಿಗಳಾದಂಥ ಉರ್ಕಡ್ಲೆ ಶಿವಕುಮಾರ್, ಸೋಮಲಿಂಗ ಬೇಡ, ಆಳೂರವರು ಮಾತನಾಡಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಬರೆಯಲು ಸ್ಫೂರ್ತಿ ಆಗಿದೆ. ಇನ್ನೂ ಕೂಡ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಈ ಒಂದು ಪ್ರಶಸ್ತಿಗಳು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕವಿ ರಾಯಪ್ಪ ಕೋಟಿಹಾಳ್, ಶಾಖಾ ಗ್ರಂಥಾಲಯಾಧಿಕಾರಿಯಾದಂಥ B ನಾರಾಯಣ್ ದಾಸ್, ಪ್ರಕಾಶಕಿ ಸವಿತಾ ಅಂಗಡಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾಹಿತಿ ತೋಮಾ ಶಂಕರಯ್ಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಸಿಂಚನ ಪ್ರಕಾಶನದ ಸಾಹಿತ್ಯ, ಓದು, ಜನಮೇಯ ಪುಸ್ತಕ, ಅಭಿಮಾನದ ಬಗ್ಗೆ ಸುರೇಶ್ ಅಂಗಡಿಯವರು ವಿವರವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಚಂದನ ಕಲಾ ಬಳಗದ AMP ಪ್ರಶಾಂತ್, ಜಡೇಶ್ ಕನ್ನಡ ಭಾವಗೀತೆಗಳನ್ನು ಆಡಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಪತ್ರಕರ್ತರಾದಂಥ M ದಯಾನಂದ್, ನಾಗರಾಜ್ ಮಲ್ಕಿ ಒಡೆಯರ್, ನಯನಾ ಅಂಗಡಿ ನಿರ್ವಹಿಸಿದರು. ಇದೇ ವೇಳೆ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಗೌರವಿಸಿ ಸಿಂಚನ ಪ್ರಕಾಶನ ಸನ್ಮಾನಿಸಿ ವಿವಿಧ ಬಿರುದುಗಳನ್ನು ನೀಡಿತು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬಿರಬಿ ಬಸವರಾಜ್ರವರು ರಂಗಭೂಮಿ ಸಾಧನೆಗೆ, ಪ್ರಕಾಶ್ ಮಲ್ಕಿ ಒಡೆಯರ್ ಅವರಿಗೆ ಸಾಹಿತ್ಯ ಕ್ಷೇತ್ರದ ಸೇವೆಗೆ, ಕಲಾವತಿ ಹವಾಲ್ದಾರ್ ಅವರಿಗೆ ಸಂಗೀತ ಕ್ಷೇತ್ರದ ಸಾಧನೆಗೆ, ಅಕ್ಕಸಾಲಿ ಚಂದ್ರಪ್ಪ ಸಂಗೀತ ಕ್ಷೇತ್ರದ ಸಾಧನೆಗೆ, ನಾಗಮಂಜುಳ ಜೈನ್ ಚುಟುಕು ಕವಿಗಳು ಹಾಗೆಯೇ ಸಾಹಿತಿಗಳು ಇವರ ಸಾಹಿತ್ಯ ಕ್ಷೇತ್ರಕ್ಕೆ, C ಸೋಮಶೇಖರಪ್ಪ ಶಿಕ್ಷಕರು, ಹಾಗೆಯೇ ಹವ್ಯಾಸಿ ಛಾಯಾಗ್ರಾಹಕರು, ಹಾಗೆಯೇ ಮಂಜುನಾಥ್ ಹೆರಡ ಹಾಸ್ಯ ಕಲಾವಿದರು, HB ಶಾಂತ ಅಂಗನವಾಡಿ ಕಾರ್ಯಕರ್ತರು, T ಶಶಾಂತ್ ಬೇಗಂ ಬಿಸಿಯೂಟ ಕಾರ್ಯಕರ್ತರು, ಶ್ರೀಲತಾ ಮೇಡಮ್ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರು,
ಹಾಗೆಯೇ 2024-25ನೇ ಸಾಲಿನಲ್ಲಿ ತುಂಗಭದ್ರಾ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಹೀಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಭಾಳ ಅರ್ಥಗರ್ಭಿತವಾಗಿ ಈ ಒಂದು ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸುವ, ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನಷ್ಟು ಯುವ ಕವಿಗಳನ್ನು ಸೆಳೆಯುವ ಅನೇಕ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಹಡಗಲಿನಲ್ಲಿ ತನ್ನದೇ ಆದಂಥ ಛಾಪನ್ನು ಸದ್ದಿಲ್ಲದ ಸುದ್ದಿ ಮಾಡುತ್ತಾ ಹಡಗಲಿಯ ಸಿಂಚನ ಪ್ರಕಾಶನ ಮೇ ಸಾಹಿತ್ಯ ಮೇಳ ಬಳಗ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿ ಈ ಸಮಾಜದಲ್ಲಿ ಅನೇಕ ರೀತಿಯಾದಂಥ ಸಾಹಿತ್ಯಾಸಕ್ತರನ್ನು ಸೆಳೆಯುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಹೆಚ್ಚೆಚ್ಚು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಬಸವಣ್ಣವರ ಕಾಲದ 12ನೇ ಶತಮಾನದ ವಚನಕಾರರು ಕೇವಲ ಅವರು ಸಮಾನತೆ ಮೌಢ್ಯತೆಗೆ ಮಾಡಲಿಲ್ಲ, ಅದೊಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಷ್ಟೇ ಆಗಲಿಲ್ಲ, ಒಬ್ಬ ಸೈಂಟಿಸ್ಟ್ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಮೂಡಾಕೋಡು ಚಿನ್ನಸ್ವಾಮಿ ಹೇಳ್ತಾರೆ, ಬಸವಣ್ಣ ಒಬ್ಬ ಸಮಾಜ ಸುಧಾರಕ ಮಾತ್ರ ಅಲ್ಲ, ಸಮಾಜ ವಿಜ್ಞಾನಿ ಕೂಡ ಆಗಿದ್ದ ಅಂತ ಹೇಳ್ತಾರೆ. ಒಬ್ಬ ಸಮಾಜ ವಿಜ್ಞಾನಿ ಆಗಿದ್ದಂಥ ಬಸವಣ್ಣನ ಕಾಲದಂಥ ಸಮಾನತೆ ಇವತ್ತಿನ ಸಂಸತ್ತಿನಲ್ಲಿ ನಡೆಯುವಂಥ ಪರಿಸ್ಥಿತಿಗೆ ನಾವು ಅರ್ಥ ಮಾಡಿಕೊಂಡಾಗ ಎಷ್ಟು ಭಯಾನಕ ಅನಿಸ್ತದೆ. ಕಣ್ಣಿನ ಎದುರಿಗೆ ನಡೆಯುವಂಥದ್ದು. ಒಬ್ಬ ತಾಯಿ ಒಬ್ಬ ದಲಿತ ಹೆಣ್ಣುಮಗಳು ಮಗುಸತ್ರೆ ಅಲ್ಲಿ ಹಿಂದೂ ಧರ್ಮದ ಇದರಲ್ಲಿ ಸ್ಮಶಾನದಲ್ಲಿ ಹಾಕಿ ಜಾಗ ಕೊಡದೆ, ಹೂಡೋದು ಜಾಗ ಕೊಡೋದೇ ಇಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ದಲಿತ ಯುವಕನಿಗೆ ಉಚ್ಚೆ ಕೊಡಿಸ್ತಾನೆ. ತುಮಕೂರಲ್ಲಿ ನಡೆದ ಘಟನೆ ಕೇಳೋದಿಲ್ಲ. ಇವತ್ತು ಎಷ್ಟು ಕೊಪ್ಪಳದ ಘಟನೆಗಳು, ಎಷ್ಟೊಂದು ಘಟನೆಗಳು ಇವತ್ತು ಕೂಡ ಕಣ್ಣಿಗೆ ಹಿಡಿತಾರೆ. ಇದು ಒಂದೇ ಒಂದು ಸವಾಲು ಏನಂದರೆ, ನಮ್ಮ ಯುವಕರು, ನಮ್ಮ ಮಹಿಳೆಯರು, ಈ ಭಾರತ ದೇಶದ ಜನ ನಾವೇನಿದ್ದೀವಿ, ನಾವು ಇನ್ನು 40 ವರ್ಷದ ಹಿಂದೆ ಒಂದು ಸಣ್ಣ ಕವಿತೆ ಓದ್ತಾ